ಪಾಲಂ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ ರಾಣಾನನ್ನ ಹೊತ್ತು ತಂದಂತಹ ವಿಮಾನ. ಪಾಲಂ ಏರ್ಪೋರ್ಟ್ನಲ್ಲಿ ಈಗಾಗಲೇ ಸರ್ಪಗಾವಲನ್ನ ಹಾಕಿದ್ದಾರೆ ಎನ್ಐಎ ಟೀಮ್. ಪಾಲಂ ಏರ್ಪೋರ್ಟ್ಗೆ ಎನ್ಐಎ ಡಿಜಿ ಸದಾನಂದ ಅವರ ಆಗಮನವೂ ಕೂಡ ಆಗಿದೆ. ಜೊತೆಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ, ಜಾಮರ್ಗಳನ್ನ ಹಾಕಿ ವಾಹನ ಆಗಮನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಪಾಲಂ ಏರ್ಪೋರ್ಟ್ನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಈಗಾಗಲೇ ಸಿದ್ಧತೆ ಆಗಿದೆ. 64 ವರ್ಷ ಆತನಿಗೆ, ಹಾಗಾಗಿ ಆಂಬ್ಯುಲೆನ್ಸ್ನ ಅಗತ್ಯತೆ ಬಿದ್ದರೆ ಅಂತ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಭದ್ರತಾ ವ್ಯವಸ್ಥೆಯನ್ನು ಕೂಡ ಭಾರಿ ಮಾಡಿಕೊಳ್ಳಲಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಈಗ ಎನ್ಐಎ ಅಧಿಕಾರಿ ಸದಾನಂದ ಅವರ ಆಗಮನವೂ ಕೂಡ ಆಗಿದೆ. ಸೊ ಈಗ ರೈಟ್ ನೋ ಅಲ್ಲಿನ ಸಿಚುವೇಶನ್ ಹೇಗಿದೆ? ದಿವ್ಯ, ಈಗಷ್ಟೇ ಫ್ಲೈಟ್ ಲ್ಯಾಂಡ್ ಆಗಿರುವಂತದ್ದು. ಇನ್ನು ರಾಣಾನನ್ನ ಆಚೆಗೆ ಕರ್ಕೊಂಡು ಬಂದಿಲ್ಲ. ಇನ್ನು ಫ್ಲೈಟ್ ಒಳಗಡೆನೆ ಇದ್ದಾನೆ. ಮುಂದಿನ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಈಗ ಎನ್ಐಎ ಚೀಫ್ ಕೂಡ ಪಾಲಂ ಏರ್ ಬೇಸ್ ಅನ್ನ ತಲುಪಿದ್ದಾರೆ. ಅಲ್ಲಿ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ಮಾಡಿಸಿ ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಆರಂಭದಲ್ಲಿ ಪಾಲಂ ಏರ್ ಬೇಸ್ ನಿಂದ ನೇರವಾಗಿ ಎನ್ಐಎ ಕಚೇರಿಗೆ ಕರ್ಕೊಂಡು ಬಂದು ಅಲ್ಲಿ ಒಂದಿಷ್ಟು ಪ್ರಾಥಮಿಕ ತನಿಖೆಯನ್ನ ಮಾಡಿದ ಬಳಿಕ ಮುಂದಿನ ಪ್ರಕ್ರಿಯೆಗಳನ್ನ ಶುರು ಮಾಡಬಹುದು. ಅದು ವೈದ್ಯಕೀಯ ಪರೀಕ್ಷೆ ಆಗಿರ್ಬೋದು ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಾಗಿರ್ಬೋದು. ಈ ರೀತಿಯಾದಂತಹ ಪ್ರಕ್ರಿಯೆಗಳು ಶುರುವಾಗುತ್ತೆ ಅಂತ ಹೇಳಲಾಗಿತ್ತು. ಆದ್ರೆ ಈಗ ಕಡೆ ಕ್ಷಣದಲ್ಲಿ ಕಾರ್ಯತಂತ್ರಗಳು ಬೇರೆ ಆದಂತೆ ಕಾಣಿಸ್ತಾ ಇರುವಂತದ್ದು. ಆತನನ್ನ ಅಜ್ಞಾತ ಸ್ಥಳಕ್ಕೆ ಕೊಂಡೊಯ್ಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದಾವೆ. ರೈಟ್ ನಾವು ಈಗ ಇನ್ನು ಫ್ಲೈಟ್ ಅಲ್ಲೇ ಇರುವಂತದ್ದು. ಆತ ಹೊರಗಡೆ ಬಂದ ಬಳಿಕ ಆತನನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಈಗಾಗಲೇ ವಾಹನಗಳ ವ್ಯವಸ್ಥೆ ಕೂಡ ಆಗಿದೆ. ಬುಲೆಟ್ ಪ್ರೂಫ್ ವಾಹನಗಳನ್ನ ಕೂಡ ಸಜ್ಜು ಮಾಡಿಡ್ಲಾಗಿದೆ. ಜೊತೆಗೆ ಎಸ್ಕಾಟ್ ಅನ್ನ ಕೂಡ ಸಜ್ಜು ಮಾಡಿಡ್ಲಾಗಿದೆ. ಕಮಾಂಡೋಗಳನ್ನ ಕೂಡ ನಿಯೋಜಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಒಂದ್ ರೀತಿ ಭದ್ರತಾ ಸರ್ಪಗಾವಲಿನಲ್ಲಿ ಆತನನ್ನ ಬೇರೆಡೆಗೆ ಸ್ಥಳಾಂತರಿಸುವಂತ ಲೆಕ್ಕಾಚಾರಗಳನ್ನ ಕೂಡ ಈಗ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂತ ಪೂರಕ ತಯಾರಿಗಳಾಗಿದ್ದಾವೆ. ಇಡೀ ಪಾಲಂ ಏರ್ ಬೇಸ್ ಏನಿದೆ ಅದ್ರ ಸುತ್ತಮುತ್ತ ಕೂಡ ಜಾಮರನ್ನ ಅಳವಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ನೆಟ್ವರ್ಕ್ಗಳು ಬರದೇ ಇರೋ ರೀತಿಯಾಗಿ ತಡೆಯುವಂತ ಕೆಲಸವನ್ನು ಕೂಡ ಈಗ ಮಾಡಲಾಗಿದೆ. ಅಂದ್ರೆ ಇಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅವಘಡಗಳಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸುವಂತ ಕೆಲಸವನ್ನ ಈಗ ಭದ್ರತಾ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಮುಂದಿನ ಹಂತದಲ್ಲಿ ಒಮ್ಮೆ ಫ್ಲೈಟ್ ಇಂದ ಹೊರಗಡೆ ಬಂದ ಬಳಿಕ ಆತನನ್ನ ಯಾವ ಕಡೆಗೆ ಕರ್ಕೊಂಡು ಹೋಗ್ಬೋದು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಸುಳಿಗಳು ಸಿಗ್ಬೋದು. ಈಗ ಸದ್ಯಕ್ಕೆ ಪೊಲೀಸರು ಭದ್ರತಾ ಕಾರಣಗಳಿಂದಾಗಿ ಆತನನ್ನ ಮುಂದೆ ಎಲ್ಲಿಗೆ ಕೊಂಡೊಯ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡ್ತಾ ಇಲ್ಲ. ದಿವ್ಯಾ, ಅಂದ್ರೆ ಅದನ್ನ ಕರ್ಕೊಂಡು ಹೋಗಿ ಎಲ್ಲಿ ಇಟ್ಟಿದ್ದೀವಿ ಅಂತ. ಓಕೆ ಶಬೀರ್, ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ, ಇನ್ನಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ಹೈ ಅಲರ್ಟ್ ಮಾಡಿದ್ದಾರೆ. ಉಗ್ರ ರಾಣನನ್ನ ವಶಕ್ಕೆ ಪಡೆಯೋದಕ್ಕೆ SWAT ಸಜ್ಜಾಗಿದೆ. ಉಗ್ರ ರಾಣಾಗೆ ಬುಲೆಟ್ ಪ್ರೂಫ್ ಕಾರ್ನ ಭದ್ರತೆಯನ್ನು ಕೂಡ ಒದಗಿಸಲಾಗುತ್ತೆ. ಸಹಜವಾಗಿ ಈ ಎಲ್ಲ ಅಲರ್ಟ್ನೆಸ್ ಇರಲೇಬೇಕಾಗುತ್ತೆ. ಹಾಗಾಗಿ ಕಮಾಂಡೋಗಳು ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆತನನ್ನ ಭಾರಿ ಭದ್ರತೆಯೊಂದಿಗೆ ಬುಲೆಟ್ ಪ್ರೂಫ್ ಕಾರ್ನಲ್ಲಿ ಕರ್ಕೊಂಡು ಹೋಗೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ಜಾಮರ್ನ ಅಳವಡಿಕೆ ಕೂಡ ಮಾಡಿಕೊಳ್ಳಲಾಗಿದೆ. ಬುಲೆಟ್ ಪ್ರೂಫ್ ಕಾರ್ನಲ್ಲಿ ಆತನನ್ನ ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಕರ್ಕೊಂಡು ಹೋಗಿ ಆತನನ್ನ ಇರಿಸ್ತಾರೆ ಅನ್ನೋದನ್ನು ಕೂಡ ಗೌಪ್ಯವಾಗಿ ಇಡಲಾಗಿದೆ. ಓಕೆ, ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಈಗ ನೇರ ಎನ್ಐಎ ಟೀಮೇ ಅಲ್ಲಿ ಬಂದು ಅರೆಸ್ಟ್ ಮಾಡುತ್ತಾ ಅಥವಾ ಅದನ್ನ ಕರ್ಕೊಂಡು ಹೋಗೋದಕ್ಕೆ ವಿಶೇಷ ತಂಡವನ್ನ ನಿಯೋಜನೆ ಮಾಡಿದ್ಯಾ, ಹೇಗೆ? ದಿವ್ಯ, ಈಗ ಆಸ್ ಆಫ್ ನಾವು ಸಿಗ್ತಿರುವಂತ ಮಾಹಿತಿಗಳ ಪ್ರಕಾರ ಎನ್ಐಎ ತಂಡ, ಮುಖ್ಯವಾಗಿ ಎನ್ಐಎ ಚೀಫೇ ಈಗ ಪಾಲಂ ಏರ್ ಬೇಸ್ ಅನ್ನ ತಲುಪಿರುವಂತದ್ದು. ಬಹುಶಃ ಕಸ್ಟಡಿಗೆ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಆತನನ್ನ ಅರೆಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಪ್ರಕ್ರಿಯೆಗಳು ಕೂಡ ಶುರುವಾಗಿದ್ದಾವೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಆತನನ್ನ ಭಾರತಕ್ಕೆ ಕರೆತರುವಂತ ಕೆಲಸವನ್ನ ಮಾಡಲಾಗಿತ್ತು. ಸೊ ಈಗ ಎರಡು ಇಲಾಖೆಗಳ ನಡುವೆ ಒಂದಿಷ್ಟು ಸಮನ್ವಯದ ಕೆಲಸಗಳಾಗಬೇಕು. ಮತ್ತೆ ಅದಾದ ಬಳಿಕ ಪೇಪರ್ ವರ್ಕ್ಸ್ ಇರುತ್ತೆ. ಅದೆಲ್ಲವೂ ಆದ ಮೇಲೆ ಆತನನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳಿದಾವೆ, ಬಂಧಿಸುವಂತ ಸಾಧ್ಯತೆಗಳು ಕೂಡ ಇದಾವೆ. ಬಹುಶಃ ಈ ಎಲ್ಲ ಪ್ರಕ್ರಿಯೆಗಳಾಗ್ಲಿಕ್ಕೆ ಅರ್ಧ ಗಂಟೆಯಿಂದ 1 ಗಂಟೆ ಆಗುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಅಲ್ಲಿವರೆಗೂ ಕೂಡ ರಾಣನನ್ನ ವಿಮಾನದಲ್ಲೇ ಇರಿಸುವಂತ ಕೆಲಸವನ್ನು ಕೂಡ ಮಾಡಬಹುದು. ಸೊ ಹೀಗಾಗಿ ಈಗ ಸದ್ಯಕ್ಕೆ ಅಧಿಕಾರಿಗಳು ಪೇಪರ್ ವರ್ಕ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿಗಳು ಸಿಗ್ತಾ ಇದಾವೆ. ಈ ಪೇಪರ್ ವರ್ಕ್ ಕ್ಲಿಯರ್ ಆದ ಬಳಿಕ ಆತನನ್ನ ಹೊರಗಡೆ ಕರ್ಕೊಂಡು ಬಂದು ಅಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ಕೂಡ ನಿರ್ಧಾರ ಮಾಡ್ತಾರೆ. ಬಹುತೇಕ ಈಗ ಅಜ್ಞಾತ ಸ್ಥಳಕ್ಕೆ ಹೋಗುವಂತದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಸೊ ಮುಂದಿನ ಹಂತದಲ್ಲಿ ಆತನನ್ನ ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸ್ತಾ ಹೋಗ್ಬೇಕಾಗತ್ತೆ. ಒಂದು ಹಂತದಲ್ಲಿ ಅಂದ್ರೆ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋದ ಬಳಿಕವೂ ಕೂಡ ಆತನನ್ನ ಬಳಿಕ ಎನ್ಐಎ ಕಚೇರಿಗೆ ಕರ್ಕೊಂಡು ಬರುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಅಲ್ಲಿ ಆತನನ್ನ ಪ್ರಾಥಮಿಕವಾಗಿ ವಿಚಾರಣೆ ನಡೆಸಿ ಮುಂದಿನ ಪ್ರಕ್ರಿಯೆಗಳನ್ನ ಕೂಡ ಶುರು ಮಾಡಬಹುದು. ಈಗ ಪಾಲಂ ಏರ್ ಬೇಸ್ ನಲ್ಲಿ ಬಹುತೇಕ ಆತನನ್ನ ಅರೆಸ್ಟ್ ಮಾಡುವಂತ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ದಿವ್ಯಾ.